Hi everyone, this is Soumya. Welcome back to another new vlog. ಇವತ್ತು a day in my life ಮಾಡಾತೀನಿ. ಸೊ ಬಂದ ತಕ್ಷಣ ನಂಗೆ ಸೆಟಲ್ ಡೌನ್ ಆಗಕ್ಕೆ ಒಂದು ವಾರ ಹಿಡಿತು. ನನ್ನ ಸ್ಕಿನ್ನಿಗೂ ಟೈಮ್ ಹಿಡಿತು. ನೀವು ನೋಡ್ಬೋದು ಇಲ್ಲಿ ಒಂದು ಪಿಂಪಲ್ ಪಾಪ್ ಆಗೈತಿ, ಇಲ್ಲಿ ಒಂದು ಪಿಂಪಲ್ ದೊಡ್ಡದಾಗಿತ್ತು. ಐ ಡೋಂಟ್ ನೋ ವೈ. ಲೈಕ್ ನಾನು ಚಂದಂಗೆ ಊಟ ಮಾಡಾತೀನಿ, ಸ್ವಲ್ಪ ನಿದ್ದೆ ಆ ಕಡೆ ಆಗಿತ್ತು. ಇಲ್ಲಿ ಅಲ್ಲಿ ಫುಲ್ ಶಾಂತ ಇರ್ತೈತೆ. ಓಕೆ, ಜರ್ಮನಿನಾಗ ಲೈಕ್ ಪಿನ್ ಡ್ರಾಪ್ ಸೈಲೆನ್ಸ್ ನನ್ನ ಅಪಾರ್ಟ್ಮೆಂಟ್ನಾಗ. ಇಲ್ಲಿ ಬಂದ ತಕ್ಷಣ ನಮ್ದು ಗುಬ್ಬಿಗಳು ಆವಾಜ್ ಮಾಡತ್ತಾವ. ಆ್ಯಂಡ್ ಲೈಕ್ ಸಣ್ಣ ಆವಾಜ್ ಇರ್ತಾವ. ಲೈಕ್ ಬೆಳಗ್ಗೆ 7 ಗಂಟೆ ಆದ ತಕ್ಷಣ ನಮ್ಮ ಮಮ್ಮಿ ಬಾಗ್ಲ ತೆಗಿತಾರ, ಶನಾಯ ಸ್ಕೂಲಿಗೆ ಹೋಗ್ತಿರ್ತಾಳೆ, ಆಮೇಲೆ ಏನಾದರೂ ಗಾಡಿಗಳು ಬರ್ತಿರ್ತಾವ. ಸೊ ಆ ಡಿಸ್ಟರ್ಬೆನ್ಸಿಗೂ ನಂಗೆ ನಿದ್ದೆ ಹತ್ತಾತಿರ್ಲಿಲ್ಲ. ಬೆಳಗ್ಗೆ 8 ಗಂಟೆಗೆ ಎಚ್ಚರ ಆಗ್ಬಿಡ್ತಿದ್ದೆ ನಾನು. ನೈಟ್ ಫುಲ್ ಆ್ಯಕ್ಟಿವ್ ಆಗ್ತಿದ್ದೆ ಬಿಕಾಸ್ ಫುಲ್ ಸೈಲೆಂಟ್ ಇರ್ತೈತೆ. ಸೊ ಈಗ ನಿದ್ದೆನೂ ಕರೆಕ್ಟಾಗಿ ಮಾಡತ್ತೀನಿ, ಒಂದು ವಾರ ಆಗೈತಿ. ಸೊ ಅಬ್ರಾಡ್ನಾಗಿದ್ದಿಲ್ಲಿ ಬಂದ್ರೆ ಇವಾಗ ಪ್ರಾಬ್ಲಮ್ಸ್. ಬಟ್ ನನ್ನ ಸ್ಕಿನ್ನಿಗೂ ಒಂದು ಸ್ವಲ್ಪ ಟೈಮ್ ಹಿಡಿತು. ಭಾಳ ಡ್ರೈ ಅನ್ಸಾತೈತೆ. ನಂದು ಏನು ಸ್ಕಿನ್ ಕೇರಲ್ಲಿ ಮಾಡ್ಕೋತಿದ್ದೆಲ್ಲ ಅವೇನೂ ಇಲ್ಲಿ ವರ್ಕ್ ಆಗತ್ತಿರಲಿಲ್ಲ. ಸೊ ಈಗ ಬಂದಿನ ಫುಲ್ ಸ್ಕಿನ್ ಕೇರ್ ಅಪ್ಡೇಟ್ ಮಾಡೀನಿ. ಆ್ಯಂಡ್ ಹೇರು ಕೂಡ ಫುಲ್ ಏನಂತಾರೆ ಡ್ರೈ. ಸೊ ಹೊಸ ಹೇರ್ ಮಾಸ್ಕ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ ನಾನು. ಸೊ ಈಗ ನನ್ನ ಕೂದಲ ಚಂದ ಕಾಣತ್ತಾವ. ಲೈಕ್ ಮಾಸ್ಕ್ ಎಲ್ಲ ಹಚ್ಕೊಂಡು ಮಸ್ತ್ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಬಂದೆ. ಆ್ಯಂಡ್ ನಿಮ್ಗೆ ತೋರಿಸ್ತೀನಿ ವಾಟ್ ಐ ಈಟ್ ಇನ್ ಅ ಡೇ. ನಂದು ಹೆಂಗೆ ದಿನ ಸ್ಟಾರ್ಟ್ ಮಾಡ್ತೀನಿ. ಇಂಡಿಯಾಗೆ ಬಂದಾಗ ನಂದು ಕ್ಯಾಲರೀಸ್ ಒಂಚೂರು ಜಾಸ್ತಿನೇ ಇರ್ತೈತಿ ಬಿಕಾಸ್ ಪಲ್ಯಗಳು ಇರ್ತಾವೆ, ಪಲ್ಯನಾಗ ಮಸಾಲಾಸ್ ಇರ್ತಾವೆ. ಸೊ ಅದಕ್ಕೆ ನಂದು 2 ಮೀಲ್ ಇಡ್ತೇನೆ ನಾನು, ಪ್ರಾಪರ್ 2 ಮೀಲ್ಸ್. ಒಂದು ಬಂದು ಬ್ರಂಚ್ 11 ಗಂಟೆಗೆ ತಿಂತೇನೆ, 11-15ಕ್ಕೆ ತಿಂತೀನಿ. ದಿಸ್ ಇಸ್ ದ ಫಸ್ಟ್ ಮೀಲ್ ಆಫ್ ದ ಡೇ. ಮಾರ್ನಿಂಗ್ ಎದ್ದ ತಕ್ಷಣ ತಿಂತೇನೆ. ಐ ವಿಲ್ ಬಿ ಜಸ್ಟ್ ಡ್ರಿಂಕಿಂಗ್ ವಾಟರ್. ಹಾಟ್ ವಾಟರ್ ಮೇಲೆ ಇರ್ತೀನಿ ನಾನು. ನೀವು ಟೈಮ್ ನೋಡ್ಬೋದಲ್ಲಿ 10:40 ಆಗೈತಿ. ಸೊ ಇಷ್ಟೊತ್ತಿಗೆ ನಮ್ಮ ಭಾಬಿ ಫುಲ್ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ನಂಗೆ ಜರ್ಮನಿನಾಗ ರೈಸ್ ತಿಂದು ಬೇಜಾರಾಗ್ಬಿಟ್ಟೈತಿ. ಸೊ ನಾನು ಬಂದಾಗಿಂತ ರೈಸೇ ಮುಟ್ಟಿಲ್ಲ. ನಾಟ್ ಬಿಕಾಸ್ ನಾನು ವೇಟ್ ಗೇನ್ ಆಗ್ತೇನೋ ಹಂಗೆ, ಅದು ರೀಸನ್ ಅಲ್ಲ. ಬಟ್ ನಂಗೆ ಅದ್ರದ್ದು 1 ವರ್ಷ ಪೂರ್ತಿ ತಿಂದಿರ್ತೇವೆ ನಾವು. ಸೊ ಇಲ್ಲಿ ಧಾರವಾಡಿಗೆ ಬಂದ ತಕ್ಷಣ ನನ್ನ ಕಂಪ್ಲೀಟ್ ರೊಟ್ಟಿ ಇರ್ತೈತಿ, ಇಲ್ಲ ಚಪಾತಿ ಇರ್ತೈತಿ. ಅದು ಪೋರ್ಷನ್ ಕಂಟ್ರೋಲ್ ಇರ್ತೈತಿ. ಸೊ ನೋಡೋಣ ಅಂತ ಇವತ್ತು ಲಂಚಿಗೆ ನನ್ನ ಫಸ್ಟ್ ಮೀಲಿಗೆ ಏನೈತಿ ಅಂತ. ಡ್ರೈ ಥರದ್ದು ಗ್ರಿಲ್ಡ್ ಚಿಕನ್ ಐತಿ. ಇದಕ್ಕೆ ಕಮ್ಮಿ ಆಯಿಲ್ ಹಾಕಿ ಮಸಾಲ ಹಾಕಿ ತವಾ ಮೇಲೆ ಫ್ರೈ ಮಾಡ್ಕೊಂಡೇನಿ. ಆ್ಯಂಡ್ ಗ್ರೀನ್ ವೆಜಿಟೇಬಲ್ ಈಗ ಹೀರಿಕಾಯಿ ಪಲ್ಯ ಐತಿ ಇವತ್ತು. ಇದಕ್ಕೂ 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಮಾಡ್ಕೊಂಡೇವಿ. ಆ್ಯಂಡ್ ಮೆಂತ್ಯ ಪಲ್ಯ ಇದೆ. ಲಾಡ್ ಆಫ್ ಗ್ರೀನ್ಸ್ ಆನ್ ಮೈ ಪ್ಲೇಟ್ಸ್. ನಂಗೆ ತುಂಬ ಖುಷಿ ಆಗ್ತದೆ ತಿನ್ನೋಕೆ. ಆ್ಯಂಡ್ ಹಿಂಡಿ ಆ್ಯಂಡ್ 1 ರೊಟ್ಟಿ ತಿಂದೇನಿ. ಬ್ಯಾಲೆನ್ಸ್ಡ್ ಮೀಲ್. ನನ್ನ ಡಯಟ್ ಏನೈತಿ ಧಾರವಾಡ ಬಂದಾಗಿದ್ರೆ ಹಿಂಗೆ ಸಿಂಪಲ್ ಇಟ್ಟೆ. 11:30 ಒಂದು ಮಸ್ತ್ 600 ಕ್ಯಾಲರೀಸ್ ಅರೌಂಡ್ ಐತಿ ಮೀಲ್ ಮಾಡ್ತೀನಿ. ಇಲ್ಲಿ ಒಂದು ನಂಗೆ 25 grams ಆಫ್ ಪ್ರೋಟೀನ್ ಸಿಕ್ಬಿಡ್ತೈತಿ. ಚಿಕನ್ ಆರ್ ಬೇಸನ್ ವಡಿ ಆ್ಯಂಡ್ ಚಿಕನ್ ಇಟ್ಟಿರ್ತೀನಿ, ಇಲ್ಲ ಬೇಸನ್ ವಡಿ ಆ್ಯಂಡ್ ಎಗ್ಸ್ ಇಟ್ಕೊಂಡಿರ್ತೀನಿ. ಆ್ಯಂಡ್ ದೆನ್ ಈವ್ನಿಂಗ್ 5:30 ಇನ್ನೊಂದು ಮೀಲ್ ಮಾಡ್ತೀನಿ. ಸೇಮ್ ಮೀಲ್ ಇರ್ತೈತೆ ರಿಪೀಟ್. ಮಧ್ಯಾಹ್ನ ಏನು ಮಾಡ್ಕೊಂಡಿರ್ತೀನಿ ಅದನ್ನ ಜಾಸ್ತಿ ಮಾಡಿಸಿ ಇಟ್ಬಿಟ್ಟಿರ್ತೀನಿ. ಸೊ ಇದೇ ಥರ ಆಯಿಲ್ ಕಮ್ಮಿ ಹಾಕ್ಕೊಂಡೆ ಬಿಕಾಸ್ ಆಯಿಲ್ ಎಷ್ಟು ಜಾಸ್ತಿ ಆಗ್ತೈತಲ್ಲ ಅಷ್ಟು ಫೇಸ್ ಬ್ಲೋಡ್ ಆಗಿ ಸ್ಟಾರ್ಟ್ ಆಗ್ತೈತಿ. ಆ್ಯಂಡ್ ಮದುವೆನಾಗ ಐ ಹ್ಯಾವ್ ಟು ಲುಕ್ ದ ಬೆಸ್ಟ್ ಆ್ಯಂಡ್ ಫೀಲ್ ದ ಬೆಸ್ಟ್. ಆ್ಯಂಡ್ ಜಿಮ್ಮಿಗೂ ರೆಗ್ಯುಲರ್ ಆಗಿ ಹೊಂಟೇನಿ ನಾನು. ಅಟ್ಲೀಸ್ಟ್ 3 days ಹೋಗ್ತೇನೆ. ಸ್ಟ್ರೇನ್ ಮಾಡ್ದಂಗೆ ಫೇಸ್ ಏನಾಗ್ತೈತಲ್ಲ ಕರೆಕ್ಟಾಗಿ ಶೇಪ್ ಬರ್ತೈತಿ. ಸೊ ಇದು ಬಂದು ನಂದು ಡಯಟ್. ಏನಾದರೂ ನಡಕ್ಕೆ ಹಶು ಆತಂದ್ರೆ ಎಳ್ನೀರು ಕುಡ್ದಿರ್ತೇನೆ. ಆ್ಯಂಡ್ ಕಮಿಂಗ್ ಟು ಮೈ ಸ್ಕಿನ್ ಕೇರ್, 10 ದಿನ ಹಿಡಿತು ನಂದು ಸ್ಕಿನ್ನಿಗೆ ಅಡ್ಜಸ್ಟ್ ಆಗಕ್ಕೆ. ಎಕ್ಸ್ಟ್ರೀಮ್ಲಿ ಡ್ರೈ ಆಗತ್ತೆ. ಧಾರವಾಡನಾಗ ಭಾಳ ಚಳಿನೂ ಐತಿ. ಸೊ ಕಮಿಂಗ್ ಟು ದ ಪ್ರಾಡಕ್ಟ್ಸ್ ದ್ಯಾಟ್ ಐ ಯೂಸ್. ನಾನು ಜರ್ಮನಿನಾಗಿದ್ದಾಗ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೆ ನಾನು. ದಿಸ್ ಈಸ್ ಬೈ ಲಾ ರೋಷೆ. ಸೊ ಭಾಳ ಎಕ್ಸ್ಪೆನ್ಸಿವ್ ಐತಿ, 2000 ಇದಕ್ಕೆ ಪ್ಯಾಕಿಗೆ. ಸೊ ಈ ಮಾಯ್ಶ್ಚರೈಸರ್ ನಾ ಇಂಡಿಯಾಗೆ ಬಂದ ಕೂಡಲೇ ವರ್ಕ್ ಆಗತ್ತಿಲ್ಲ, ಬಟ್ ಅಲ್ಲಿದ್ದಾಗ ಮಸ್ಟ್ ವರ್ಕ್ ಆಗ್ತೈತೆ. ಸೊ ಸ್ಕಿನ್ ಕೇರ್ ನಾನು ಕಂಪ್ಲೀಟ್ಲಿ ಅಪ್ಡೇಟ್ ಮಾಡೇನಿ. ಈಗ ನಾನು ಯೂಸ್ ಮಾಡತ್ತಿದ್ದು ಆರ್ಡಿನರಿ ಇಂತ್ರ ನಯಸಿನಮೈಡ್ ಫೇಸ್. ಸೊ ಇಲ್ಲೇ ನಿಮ್ಮ ಮುಂದೆ ಸ್ಕಿನ್ ಕೇರ್ ಮಾಡ್ಕೋತೀನಿ. ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡ್ತೈತಿದೆ. ಸೊ ಜಸ್ಟ್ ಫ್ಯೂ ಡ್ರಾಪ್ಸ್ ಆನ್ ಮೈ ಫೋರ್ಹೆಡ್, ಆನ್ ಮೈ ಚೀಕ್ಸ್. ಸೊ ಏನೋ ಬೇಸ್ ಮಸ್ತಂಗೆ ಕುಂದಿರ್ಬೇಕು. ಮೇಕಪ್ ಆರ್ಟಿಸ್ಟಿಗೆ ನಮ್ಮ ಸ್ಕಿನ್ ಕೇರ್ ಚಲೋ ಮಾಡಿ ಕೊಟ್ಬಿಟ್ವಿ ಅಂತಂದ್ರೆ ನಾವು ಸ್ಕಿನ್ ಮೇಂಟೈನ್ ಮಾಡಿದ್ದ ಅವ್ರ ಬೇಸ್ ಕುಂದಿರ್ತೈತಿ. ಇಲ್ಲ ಅಂತಂದ್ರೆ ಮೇಕಪ್ ಟೈಮಿಗೆ ಅವ್ರಿಗೆ ಭಾಳ ತ್ರಾಸ ಆಗ್ತೈತಿ. ಆ್ಯಂಡ್ ಬಳೆ ಶಾಸ್ತ್ರಗೂ ನಾವೊಬ್ರಿಗೆ ಮೇಕಪ್ ಯಾರು ಹೆಲ್ಪ್ ಮಾಡ್ತೇನೆ ಅಂತಂದಾರೆ. ಸೊ ಈ ಸತಿ ಎಲ್ಲ ಇವೆಂಟ್ಸಿಗೂ ಡಿಫ್ರೆಂಟ್ ಮೇಕಪ್ ಆರ್ಟಿಸ್ಟ್ ಇರ್ತಾರೆ. ನೋಡೋ ನನ್ನ ಲುಕ್ಸ್ ಎಲ್ಲ ಹೆಂಗೆ ಆಗ್ತೈತಿ. ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಮಾಡ್ಕೋಬೇಕು ಅಂತಿದ್ದೆ, ಬಟ್
ನನಗೆ ಭಾಳ ಸಿಂಪಲ್ ಮಾಡ್ಕೊಳಕ್ಕಾಗ್ತದೆ, ಅದಕ್ಕೆ ನಾವು ಭಾಳ ಎಫರ್ಟ್ಸ್ ಹಾಕಿ ಮಾಡ್ಕೊಳೋ ಮೂಡ್ನಾಗಿಲ್ಲ. ಸೊ ಇನ್ಸ್ಟಾಗ್ರಾಮ್ನಾಗ ಮೆಸೇಜ್ ಮಾಡಿದ್ರೆ ಸೊ ಅವ್ರ ವರ್ಕಿಗೂ ನಾನು ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ಅಂತ ಕೊಟ್ಟೆ. ನೋಡ್ಬೋದು ನೀವು ನಯಾಸಿನಮೈಡ್ 1 ಲೇಯರ್ ಬಂತು. ಇಲ್ಲಿ 1 ಪಿಂಪಲ್ ಬಂದಿತ್ತು, ಮೋಸ್ಟ್ಲಿ ಇದು ಆಯಿಲಿಗೆ ಆಗಿತ್ತು. ಸೊ ತಾನ ಪಾಪಟ್ ಆಗೈತಿ. ಐ ಥಿಂಕ್ ನನ್ನ ಸ್ಕಿನ್ ಭಾಳ ಜಲ್ದಿ ಹೀಲ್ ಆಗ್ತೈತಿ. ಇಲ್ಲಿ 2 ಪಿಂಪಲ್ ಇತ್ತು, ಬಟ್ ಅದು ಹೋದಂಗೆ ಆಗೈತಿ. ಸೊ ಮೈ ಸ್ಕಿನ್ ಹ್ಯಾಸ್ ಹೀಲ್ಡ್. And now I am applying a moisturizer. So Plump intra id moisturizer ತಗೊಂಡು ಬಂದೇನಿ, Niacinamide. Oh god, it is a bomb. It is just for 400 rupees. ನಂದು ಸ್ಕಿನ್ನಿಗೆ ಏನಂತಾರ ಫುಲ್ ಬಾತ್ ಮಾಡ್ದಂಗೆ ಅನಿಸ್ತೈತಿ. ಆ್ಯಂಡ್ ವಾಟರ್ ಬಾಂಬ್. ಇಟ್ ಈಸ್ so good guys. I think ನಾನು 2-3 ಟಬ್ಸ್ ತೊಗೊಂಡು ಹೋಗ್ತೇನೆ. It also has niacinamide, so ಮಸ್ತ್ ಮಾಯ್ಶ್ಚರೈಸ್ ಮಾಡ್ತೈತಿ. ಆ್ಯಂಡ್ ನಾ ಫೌಂಡೇಶನ್ ಹಚ್ಚಿದಾಗೂ ಮಸ್ತ್ ಕುಂದ್ರಾತೈತಿ ನಂದೇನಂತಾರೆ ಬೇಸ್ ಏನೈತಿ. ಸೊ ನನ್ನ ಸನ್ಸ್ಕ್ರೀನ್ ಏನೈತಿ ಸೆರಾವಿ ಯೂಸ್ ಮಾಡತ್ತೇನೆ ನಾನು. ಅದರ್ವೈಸ್ ದಿಸ್ ಇಸ್ ದ ಮೇನ್ ಸ್ಟೆಪ್. ಆ್ಯಂಡ್ ಹೊರಗೆ ಸ್ವಲ್ಪ ಹೋದ್ರೂ ನಂದು ಟ್ಯಾನ್ ಆಗತ್ತೇನಿ. ಸೊ ಇದೇ ಟೈಪ್ ಲೈಕ್ ಮಾರ್ನಿಂಗ್ ಒಂದ್ಸತಿ ಈವ್ನಿಂಗ್ ಒಂದ್ಸತಿ ಸ್ಕಿನ್ ಕೇರ್ ಮಾಡ್ಕೋತೀನಿ. ಭಾಳ ಫೇಸ್ ವಾಶ್ ಮಾಡತ್ತಿಲ್ಲ ನಾನು, ಬಿಕಾಸ್ ಸ್ಕಿನ್ ಎಕ್ಸ್ಟ್ರೀಮ್ಲಿ ಡ್ರೈ ಆಗ್ತದೆ. ಓ ಮೈ ಗಾಡ್, ದಿಸ್ ಈಸ್ ಸೋ ಗುಡ್. ನೀವು ಇಂಡಿಯಾನಾಗ ಏನ್ರಿ ಇದ್ರಿ ಅಂತಂದ್ರೆ ಪ್ಲೀಸ್ ಡೂ ಟ್ರೈ ದಿಸ್ ಪ್ರಾಡಕ್ಟ್. ಸೊ ನಂಗೆ ಹಿಂಗೆ ಸ್ವಲ್ಪ ಮಾಯ್ಶ್ಚರೈಸ್ಡ್ ಇದ್ರೆ ಸ್ಕಿನ್ ಭಾಳ ಲೈಕ್ ಆಗ್ತೈತಿ. ಸೊ ಐ ಜಸ್ಟ್ ಲೀವ್ ಇಟ್ ಆನ್ ಫಾರ್ half an hour ಆ್ಯಂಡ್ ದೆನ್ ಲೈಕ್ ಲೈಟಾಗಿ ಅಬ್ಸಾರ್ಬ್ ಆಗಿಬಿಡ್ತೈತಿ ಸ್ಕಿನ್ನ. ಓಕೆ, ನೀನಾಗ ಎಲ್ಲರಿಗೂ ಜನ ಬಂದ್ರೆ ಕಂಟಿನ್ಯೂವಿಂಗ್. ಈಗ ಬಂದು ನಂದು ಹೇರ್ ಕೇರ್. ಈಗ ನಾನು ಹೇರ್ ಕಟ್ ಮಾಡಿಸ್ದಾಗ ಲಾಸ್ಟ್ ಟೈಮ್ ಎಂಡ್ಸ್ ಏನೈತಿ ಭಾಳ ಥಿನ್ ಮಾಡಿಬಿಟ್ಟಿದ್ರು. ಸೊ ನನ್ನ ಹೇರ್ ಒಂದು ಚೂರು ಹಾಳಾಗೈತಿ, ನಾಟ್ ದ ಬೆಸ್ಟ್ ಆಟ್ ದ ಮೂಮೆಂಟ್. ಸೊ ಅದ್ರದ್ದು ಹೇರ್ ಕೇರ್ ತೋರಿಸ್ತೀನಿ. ಸೊ ನೀವೇನಾದರೂ ಲಾಸ್ಟ್ ಮೂಮೆಂಟಿಗೆ ಏನಾದರೂ ಪ್ರಿಪೇರ್ ಆಗತ್ತಿದ್ರಿ ಮದ್ವಿಗೆ, ಹೇರ್ ಇನ್ನೂ ಕೇರ್ ತೊಗೊಂಡಿರಲಿಲ್ಲ ಲಾಸ್ಟ್ 3 months ಅಂದ್ರೆ, ದೀಸ್ ಆರ್ ದ ಪ್ರಾಡಕ್ಟ್ಸ್ ದಟ್ ಯು ಕ್ಯಾನ್ ರಿಲೈ ಆನ್. ಸೊ ಫಸ್ಟ್ ಬಂದು ನಂದು ಹೇರ್ ಮಾಸ್ಕ್. ನಾನು ಲಾಸ್ಟ್ ಟೈಮ್ ಹೇರ್ ಆಯಿಲ್ ಮಾಡಿಸ್ಕೊಂಡಿದ್ದೆ. ಸೊ ಹೇರ್ ಆಯಿಲ್ ಜಾಸ್ತಿ ಹಚ್ಚಿ ನಾವೇನಾದರೂ ಮಾಯ್ಶ್ಚರೈಸ್ ಮಾಡೋಕೆ ಹೋದ್ರೆ ಏನಾಗ್ತೈತಿ, ವಾಶ್ ಮಾಡೋಕೆ ಭಾಳ ಶಾಂಪೂ ಬೇಕಾಗ್ತೈತಿ ಆ್ಯಂಡ್ ಇನ್ನೂ ಹೇರ್ ಡ್ರೈ ಆಗ್ತೈತಿ. ನಂಗೆ ಸಲೋನ್ನಾಗ ಒಂದು ಸತಿ ಹೇಳಿದ್ರು, ಬಟ್ ನಾನು ನಂಬಿರಲಿಲ್ಲ ಅವ್ರಿಗೆ. ಆಯಿಲ್ ಹಚ್ಚಿಸ್ಕೊಂಬಂದು ಹೇರ್ ವಾಶ್ ಮಾಡಿದೆ. ಅದ್ರ ನೆಕ್ಸ್ಟ್ ಡೇ ನಂದು ಎಕ್ಸ್ಟ್ರೀಮ್ ಆಗಿ ನಂದು ಹೇರ್ ಏನಾಗಿತ್ತು, ಡ್ರೈ ಆಗಿತ್ತು. ಸೊ ಮದುವೆ ಆಗೋ ಮಟ್ಟ ಐ ವಿಲ್ ಅವಾಯ್ಡ್ ಆಯಿಲ್ ಆ್ಯಂಡ್ ಜಸ್ಟ್ ಗೋ ಫಾರ್ ಹೇರ್ ಮಾಸ್ಕ್. ಇದು ಬಂದು ಹೇರ್ ಬಯಾಲಜಿ ಅಂತ, ಇದು ಪ್ಯಾಂಟಿನವ್ರದ್ದು ಇಂಡಿಯಾನಾಗ ಐತಿ. ಇಟ್ಸ್ ಅ ಗ್ರೇಟ್ ಹೇರ್ ಮಾಸ್ಕ್. ಇದು ಮೋಸ್ಟ್ಲಿ ಹೇರ್ ವಾಶ್ ಮಾಡಾದಿಂದ ಹಚ್ಕೋಬೇಕು. ಬಟ್ ನಾನೇನು ಮಾಡಿದೆ, 1 hour ಬಿಟ್ಕೊಂಡು ಬಿಡ್ತೀನಿ. ಲೈಕ್ 1 hour ವಾಶ್ಗಿಂತ ಮುಂಚೆ ಹಚ್ಕೊಂಡು ಆಮೇಲೆ ಮೈಲ್ಡ್ ಶಾಂಪೂ ತೊಗೊಂಡು ವಾಶ್ ಮಾಡ್ಕೊಂಡ್ಬಿಡೋದು. ಹೇರ್ ಎಷ್ಟು ಮಾಯ್ಶ್ಚರೈಸ್ಡ್ ಅನ್ಸಾತೈತೆ. ನೀವು ಲಾಸ್ಟ್ ವೀಕ್ ನೋಡ್ಬೇಕಾಗಿತ್ತು ನಂದು ಹೇರ್ ಎಕ್ಸ್ಟ್ರೀಮ್ಲಿ ಡ್ರೈ ಆಗಿತ್ತು. ಸೊ ಜಸ್ಟ್ ಫೈಂಡ್ ದಿಸ್ ಹೇರ್ ಮಾಸ್ಕ್ ಆ್ಯಂಡ್ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ ಎವ್ರಿ ಟೈಮ್ ಯು ವಾಶ್. ನಿಮ್ದು ಹೇರ್ ಕ್ವಾಲಿಟಿ ಏನೈತಿ ಎಕ್ಸ್ಟ್ರೀಮ್ಲಿ ಮಾಯ್ಶ್ಚರೈಸ್ಡ್ ಆಗಿ ಕ್ವಾಲಿಟಿ ಬೆಟರ್ ಅನ್ನಿಸ್ತೈತಿ. ಆ್ಯಂಡ್ ಕಮಿಂಗ್ ಟು ದ ಶಾಂಪೂ ಆ್ಯಂಡ್ ಕಂಡೀಷ್ನರ್ ದಟ್ ಐ ಯೂಸ್, ನಾನು ಇದನ್ನ ಫಾರ್ ಎವರ್ ಆಗಿ ಯೂಸ್ ಮಾಡತ್ತೇನೆ L'Oreal Paris-ಇಂದ. ಸೊ ರೆಡ್ ಬಾಟಲ್ ಐತಿ, ಇದು ಜರ್ಮನಾಗ ಬರ್ತೈತಿ. ಸೊ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಯಾಕೆ ನೇಮ್ ಏನೈತಿ ಇದ್ರದ್ದು. ಓಕೆ, ಸೊ ಇದು ಬಂದು L'Oreal Paris-ಇಂದ. ಸೊ ಇವ್ರದ್ದು ನಾನು ಶಾಂಪೂ ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಅದನ್ನು ನಾನು ಮುಂಚೆ ವಾಶ್ ಮಾಡೋಕ್ಕಿಂತ ಮುಂಚೆ ಹಚ್ಕೊಂಡಿರ್ತೀನಿ. ಆ್ಯಂಡ್ ದೆನ್ ನಾನು ವಾಶ್ ಮಾಡ್ಕೊಂಡು ಅದನ್ನ ಇನ್ನೊಂದು ಹೇರ್ ಮಾಸ್ಕ್ ಹಚ್ಕೋತೀನಿ. ಎಷ್ಟು ಆಗ್ತೈತೋ ಅಷ್ಟು ಮಾಯ್ಶ್ಚರೈಸ್ ಕಾಣಿಸ್ಬೇಕಂತ. ದಿಸ್ ಈಸ್ ಆಲ್ಸೋ ಫ್ಲಮ್ L'Oreal. ಸೊ ಇದನ್ನೇನು ಮಾಡ್ತೇನೆ, ನಾನು 2 minutes ಹಚ್ಕೊಂಡು ಬಿಡ್ತೇನೆ. ಸೊ ದಿಸ್ ಈಸ್ ಅಬೌಟ್ ಮೈ ಹೇರ್ ಕೇರ್ ಆ್ಯಂಡ್ ಸ್ಕಿನ್ ಕೇರ್. ಸೊ ನನ್ನ ಸ್ಕಿನ್ ಈಸ್ ಗೆಟಿಂಗ್ ಅ ಲಾಟ್ ಬೆಟರ್, ಬಟ್ ಒನ್ ಸ್ಲೈಟ್ ಲೇಯರ್ ಆಫ್ ಟ್ಯಾನಿಂಗ್ ಆಗೈತಿ. ಬಿಕಾಸ್ ಇಲ್ಲಿ ಎಕ್ಸ್ಟ್ರೀಮ್ಲಿ ಟೆಂಪ್ರೇಚರ್ ಹೈ ಐತಿ, ಸಣ್ಣ ಯಾವಾಗಲೂ ಹೊರಗಿರ್ತೈತಿ ಆ್ಯಂಡ್ ಸ್ಕಿನ್ನಿಗೂ ಅಡ್ಜಸ್ಟ್ ಆಗಿರಂಗಿಲ್ಲ. ದಿಸ್ ಈಸ್ ಇಟ್ ಅಬೌಟ್ ಮೈ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್. ಇನ್ನೊಂದೇನಂದ್ರೆ ನಿದ್ದೆ ಚಲೋ ಮಾಡಿರಿ. ಟೆನ್ಷನ್ ಜಾಸ್ತಿ ತೊಗೊಂಡಂಗೆ ಪಿಂಪಲ್ಸ್ ಆಗ್ತಾವೆ. ಲೈಕ್ ಟೆನ್ಷನ್ ತೊಗೊಳೋಂಗಿಲ್ಲ. ಐ ಥಿಂಕ್ ಬ್ರೈಡ್ಸ್ ಅದೇ ತಲೆನಾಗ ಇಟ್ಕೋಬೇಕು. ನನಗೆ ಎದಕ್ಕೆ ಪಿಂಪಲ್ ಆಗತ್ತೆ ಯೋಚನೆ ಮಾಡೋದು. ಇಟ್ ಈಸ್ ಆಲ್ ಅಬೌಟ್ ದ ಸ್ಟ್ರೆಸ್. ಆ್ಯಂಡ್ ಮದುವೆ ಆಗತ್ತೇವೆ, ಇಟ್ಸ್ ಎ ನ್ಯೂ ಫೀಲಿಂಗ್. ನಾನು ಯಾರಿಗೂ ಎಕ್ಸ್ಪ್ಲೇನ್ ಮಾಡಿದರೆ ತಿಳಿಯೋದಿಲ್ಲ. ಲೈಕ್ ವೈ ಆರ್ ಯು ಸ್ಟ್ರೆಸ್ಸಿಂಗ್, ಎಲ್ಲ ನಿಂದು ಹೆಲ್ಪ್ ಮಾಡೋರು ಇದ್ದಾರೆ, ಬಟ್ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡ ಅಂತಾರೆ. ಬಟ್ ದೇರ್ ಈಸ್ ಸ್ಟ್ರೆಸ್, ಬಟ್ ವಿಲ್ ಮೇಕ್ ಇಟ್. ಎಲ್ಲ ಪ್ರಿಪರೇಷನ್ ಆಗೈತಿ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ಪೋಸ್ಟ್ ಮೈ ವೆಡ್ಡಿಂಗ್ ವ್ಲಾಗ್ಸ್, ಬಳೆ ಶಾಸ್ತ್ರ, ಹಲ್ದಿ, ಮೆಹಂದಿ ಆ್ಯಂಡ್ ದೇವ್ರ ಊಟದ ಏನೇನೈತಿ
ಐತಿ ಎಲ್ಲನೂ ಶೇರ್ ಮಾಡ್ತೀನಿ. ಆ್ಯಂಡ್ ನಾವು ಕೇರಳ ಹೋಗ್ತೇವೆ ಈ ಸತಿ ಮದುವೆಗೆ. ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ ಧಾರವಾಡನಾಗ ಆಗಿತ್ತು. ಸೊ ವೇಟ್ ಫಾರ್ ದ ವ್ಲಾಗ್ಸ್. ಆ್ಯಂಡ್ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋನಾಗ ಸಿಗ್ತೇನೆ. ಐ ಲವ್ ಯು ಆಲ್. ಬಾಯ್.